ಸಮಸ್ತ ಕನ್ನಡಿಗರಿಗೆಲ್ಲ ಈ ನಿಮ್ಮ ಈಶ್ವರ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಟೈಟಲ್ ಮತ್ತು ಥಂಬ್ನೇಲ್ ನೋಡಿದಂಗೆ ನಾ ಇವತ್ತು ಯಾವ ಒಂದು ವಿಡಿಯೋ ಮಾಡಕ್ಕೆ ಬಂದೀನಿ ಅಂತ ನಿಮಗೆ ಗೊತ್ತೈತಿ. ಐನಾಪುರದಲ್ಲಿರೋ ನನ್ನೊಬ್ಬ ಫ್ರೆಂಡ್ ಮೆಸೇಜ್ ಹಾಕಿ ನಮ್ಮೂರೊಳಗೂ ಐತಿಹಾಸಿಕ ಒಂದು ದೇವಸ್ಥಾನ ಐತಿ, ಅದನ್ನು ಕೂಡ ನಿಮ್ಮ ಚಾನಲ್ ಒಳಗೆ ತೋರಿಸು ಅಂತ ಹೇಳಿದ್ದಕ್ಕೆ ನಾನು ಇವತ್ತು ಐನಾಪುರ ಗ್ರಾಮಕ್ಕೆ ವಿಡಿಯೋ ಮಾಡಕ್ಕೆ ಬಂದೀನಿ. ಯಾವ ರೀತಿ ಇರ್ತೈತಿ ವಿಡಿಯೋ ಅಂತ ಕೊನೆವರೆಗೂ ನೋಡಿರಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ವಿಡಿಯೋ ನೋಡಕತ್ತಿರಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿರಿ. ವಿಡಿಯೋ ಭಾಳ ಮಸ್ತ್ ಅಂದ್ರೆ ಭಾಳ ಮಸ್ತ್ ಇರೋದೈತಿ. ಇಲ್ಲಿನ ಹಿರಿಯರು ಹೇಳೋ ಪ್ರಕಾರ ಈ ಒಂದು ದೇವಸ್ಥಾನ ರಾಷ್ಟ್ರಕೂಟರು ಹಾಗೂ ಬಾದಾಮಿ ಚಾಲುಕ್ಯರ ಕಾಲದ್ದು ಅಂತ ಹೇಳ್ತಾರೆ. ಸೊ ನೋಡೋಣ ಬರೀ ಗುಡಿ ಯಾವ ರೀತಿಯಾಗೈತಿ ಅಂತ. ನೀವು ಇಲ್ಲಿ ನೋಡ್ಬೋದು ಗುಡಿಯನ್ನು. ಗುಡಿ ಒಳಗಡೆ ಹೋಗೋಕ್ಕಿಂತ ಗುಡಿಯ ಎಡಭಾಗದೊಳಗೆ ಒಂದು ಗಣಪತಿ ಮೂರ್ತಿ ಐತಿ, ತೋರಿಸ್ತೀನಿ ಬರ್ರಿ ನಿಮಗೆ. ದೇವಾಲಯವನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಗರ್ಭಗೃಹ, ನವರಂಗ, ಮುಖಮಂಟಪ ಹಾಗೂ ಅಂತರಾಳದಿಂದ ತಿಳಿದು ಬರ್ತದೆ ಇದು ಕಲ್ಯಾಣ ಚಾಲುಕ್ಯರ ಕಾಲದ ದೇವಸ್ಥಾನ ಐತಿ ಅನ್ನೋದನ್ನ. ಈ ರೀತಿಯ ಮೇಲ್ಮಂಟಪ ಕಲ್ಯಾಣ ಚಾಲುಕ್ಯರದಾಗಿತ್ತು. ಸ್ನೇಹಿತರೆ, ಗುಡಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಗುಡಿಯ ಬಲಭಾಗದೊಳಗೆ ಒಂದು ಯಜ್ಞಕುಂಡ ಐತಿ ನೋಡ್ರಿ. ಯಾವ ರೀತಿ ಐತಿ, ಹೊಸದಾಗಿ ಮಾಡ್ಯಾರ, ಯಾವ ರೀತಿ ಐತಿ ನೋಡ್ಬೋದು ನೀವು. ಸ್ನೇಹಿತರೆ, ಗುಡಿಯ ಹೊರಭಾಗದಿಂದನೇ ಗೊತ್ತಾಕತಿ ನಿಮಗೆ ಇದು ರಾಷ್ಟ್ರಕೂಟ ಅಥವಾ ಬಾದಾಮಿ ಚಾಲುಕ್ಯರ ಕಾಲದ ದೇವಸ್ಥಾನ ಐತಿ ಅಂತ. ನೀವು ಬೇಕಿದ್ರೆ ನೀವು ಇಲ್ಲಿ ನೋಡ್ಬೋದು ದೇವಸ್ಥಾನದ ವಾಸ್ತುಶಿಲ್ಪ ಯಾವ ರೀತಿಯಾಗೈತಿ ಅಂತ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡೋಣ. ಪ್ರವೇಶ ಮಾಡೋಕ್ಕಿಂತ ಮುಂಚೆ ಇಲ್ಲಿನ ಕಂಬಗಳ ಬಗ್ಗೆ ತೋರಿಸ್ತೀನಿ, ನೀವು ಇಲ್ಲಿ ನೋಡ್ಬೋದು. ಸ್ನೇಹಿತರೆ, ಬರ್ರಿ ದೇವಸ್ಥಾನದ ಒಳಗಡೆ ಹೋಗೋಣ ಬರ್ರಿ. ಸ್ನೇಹಿತರೆ, ಗುಡಿ ಒಳಗೆ ಹೋಗ್ತಿದ್ದಂಗೆ ನನಗೆ ಗೊತ್ತಾಗ್ಬಿಡುತ್ತೆ ಇದೊಂದು ಐತಿಹಾಸಿಕ ದೇವಸ್ಥಾನ ಐತಿ ಅನ್ನೋದಕ್ಕೆ. ಯಾಕಂದ್ರೆ ಎಷ್ಟೊಂದು ಪ್ರಶಾಂತವಾಗೈತಿ ಅಂತ ನೀವು ಇಲ್ಲಿ ನೋಡ್ಬೋದು. ನಾನು ಕೂಡ 22 ವರ್ಷದಿಂದ ಈ ಊರಿಗೆ ಬರ್ತೀನಿ, ಆದ್ರೆ ಈ ದೇವಸ್ಥಾನ ಇಲ್ಲೈತಿ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಮೂಲಕ ನಂಗೆ ಇಲ್ಲಿ ಗೊತ್ತಾಗೈತಿ. ನೀವು ಇಲ್ಲಿ ನೋಡ್ಬೋದು, ಲಿಂಗದ ಮುಂದೆ ಒಂದು ನಂದಿ ಐತಿ ಇಲ್ಲಿ. ಈ ದೇವಸ್ಥಾನ ಸುಮಾರು 1100 ವರ್ಷ ಹಳೇದಂಥೇಳಿ ನಾವು ಕಂಡು ಬರ್ತದೆ. ಯಾಕಂದ್ರೆ ಈ ದೇವಸ್ಥಾನದ ಕಂಬಗಳ ಮೇಲೆ ನಾಗಮುದ್ರ ಅದಾವೆ. ಈ ನಾಗಮುದ್ರ ಇವು ಕಲ್ಯಾಣ ಚಾಲುಕ್ಯರ ಒಂದು ಸಿಂಬಾಲ್ಸ್ ಇವು. ಇದ್ರ ಮೇಲಿಂದ ನಾವು ಇದು ಅವರು 850ನೇ ಶತಮಾನದಿಂದ 950 ಶತಮಾನ ತನಕ ಅವರು ಆಳ್ವಿಕೆಯನ್ನು ಮಾಡಿದರು. ಆ ಟೈಮ್ದಾಗ ಈ ಗುಡಿ ನಿರ್ಮಾಣ ಆಗಿದ್ದು ಅಂಥೇಳಿ ತಿಳ್ಕೊಬೋದು. ದೇವಸ್ಥಾನದ ವಿಶೇಷ ಏನಪ್ಪ ಅಂದ್ರೆ ಯುಗಾದಿ ದಿನ ಸೂರ್ಯನ ಕಿರಣಗಳೆಲ್ಲ ದೇವ್ರ ಮೇಲೆ ಬೀಳ್ತಾವೆ. ಅದೇ ರೀತಿ ಶ್ರಾವಣ ಮಾಸದಾಗೂ ಪ್ರತಿ ಸೋಮವಾರ ದೇವ್ರ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಾವೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ನೀವು ಮೇಲ್ಛಾವಣಿ ಅಥವಾ ಮೇಲ್ಮುಖವಾಗಿರ್ತಕ್ಕಂಥ ಒಂದು ಮಂಟಪವನ್ನು ನೋಡಿದ್ರೆ ಗೊತ್ತಾಗತ್ತೆ ಇದು ಚಾಲುಕ್ಯರ ಕಾಲದ ದೇವಸ್ಥಾನ ಐತಿ ಅಂತ. ನೀವು ಇಲ್ಲಿ ಶಿವಲಿಂಗವನ್ನು ನೋಡ್ಬೋದು. ಈ ಶಿವಲಿಂಗಕ್ಕನ್ನು ವಿಶ್ವನಾಥ ಅಂತಲೂ ಇಲ್ಲಿ ಕರೀತಾರೆ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ. ಮೇನ್ಲಿ ಹೇಳ್ಬೇಕಂದ್ರೆ ಈ ಶಿವಲಿಂಗ ದೇವಸ್ಥಾನವನ್ನು ವಿಶ್ವನಾಥ ಮಂದಿರ ಅಂತಲೇ ಇಲ್ಲಿ ಎಲ್ಲರೂ ಕರೀತಾರೆ. ನೀವಿಲ್ಲಿ ನೋಡ್ಬೋದು, ಆಗಲೇ ಸರ್ ಹೇಳಿರುತ್ತಾರೆ ಚಾಲುಕ್ಯರ ಕಾಲದ ನಾಗಮುದ್ರಿಕೆಗಳನ್ನು ನೀವಿಲ್ಲಿ ನೋಡಕ್ಕೆ ಸಿಗ್ತೈತಿ. ಇದರಿಂದನೇ ನೀವು ಗೊತ್ತು ಮಾಡ್ಕೋಬೋದು ಇದು ಚಾಲುಕ್ಯರ ಕಾಲದ ದೇವಸ್ಥಾನ ಐತಿ ಅನ್ನೋದನ್ನು. ಸ್ನೇಹಿತರೆ, ಐನಾಪುರ ಗ್ರಾಮದಲ್ಲಿ ಇದೊಂದೇ ಅಲ್ಲ, ಇನ್ನೂ 2-3 ಐತಿಹಾಸಿಕ ಸ್ಥಳಗಳು ಅದಾವ ಮತ್ತು ದೇವಸ್ಥಾನಗಳು ಅದಾವ. ಅದನ್ನು ಮುಂದಿನ ವಿಡಿಯೋ ಒಳಗೆ ನಿಮಗೆ ತೋರಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ದೇವಸ್ಥಾನದ ಹೊರಗಡೆ ಒಂದು ವೀರಗಲ್ಲು ಅನ್ನೋದೊಂದು ಐತಿ, ತೋರಿಸ್ತೀನಿ ಬರ್ರಿ ನಿಮಗೆ. ಸ್ನೇಹಿತರೆ, ನಾನು ನಿಮ್ಗೆ ಆಗಲೇ ಹೇಳಿದಂಗೆ ಇಲ್ಲೊಂದು ವೀರಗಲ್ಲು ಐತಿ ಅಂತ ಹೇಳಿದ್ನಲ್ಲ, ಅದಿದೆ ನೋಡ್ರಿ. ಸ್ನೇಹಿತರೆ, ಈ ವೀರಗಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಹಳೆಯ ಕಾಲದ ರಾಜರು ಅವರೇನಾದರೂ ಈ ಪ್ರದೇಶವನ್ನು ಗೆದ್ರೆ ಅದರ ನೆನಪಿಗಾಗಿ ಈ ವೀರಗಲ್ಲವನ್ನು ನೆಡೆತಿದ್ರು ಅನ್ನೋದು ಇಲ್ಲಿನ ಹಿರಿಯರ ಅಭಿಪ್ರಾಯ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ವಿಶ್ವನಾಥ ಮಂದಿರದ ಆವರಣ ಎಷ್ಟೊಂದು ವಿಶಾಲವಾಗೈತಿ ಅನ್ನೋದನ್ನು. ಸ್ನೇಹಿತರೆ, ವಿಶ್ವನಾಥ ಮಂದಿರದ ಹೊರಗಡೆನೇ ನಾಗದೇವತೆಗಳನ್ನು ನೀವು ಇಲ್ಲಿ ನೋಡ್ಬೋದು. ಸ್ನೇಹಿತರೆ, ಇವರೇ ನೋಡ್ರಿ ಈ ದೇವಸ್ಥಾನದ ಅತ್ಯಂತ ಹಳೆಯ ಪುರೋಹಿತರು, ಪೂಜಾರಿಗಳು. ಅದ್ರ ಜೊತೆ ಇವರೆಲ್ಲರೂ ಐನಾಪುರದ ಗ್ರಾಮಸ್ಥರು. ನನಗೆ ವಿಡಿಯೋ ಮಾಡೋಕೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದರು. ಥ್ಯಾಂಕ್ಸ್ ರೀ ಎಲ್ರಿಗೂ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈಶ್ವರ್ ಜರ್ನಿಯ ವಿಡಿಯೋ ಚಿಕ್ಕದಾಗಿದ್ರು ಚೊಕ್ಕದಾಗೈತೆ ಅಂತ ಭಾವಿಸ್ತು. ಮತ್ತಷ್ಟು ಇಂಥ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಸಪೋರ್ಟ್ ಯಾವತ್ತೂ ಹಿಂಗೆ ಇರಲಿ. ಮತ್ತೊಂದು ಹೊಸ ವಿಡಿಯೋಗಳು ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ನಾನಾರು ಕಶ್ಯಪ ಬ್ರಹ್ಮನ ಮಗ.